ನಮ್ಮಂಥವರೆಲ್ಲ ಯಾರ್ಯಾರು ಎಕ್ಸ್ಪಲ್ ತೊಗೊಬೇಕಂತಿದ್ರೆ ಅವರಿಗೆಲ್ಲ ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಇದು ಆರಾಮ 10,000ವರೆಗೂ ಸೇವ್ ಮಾಡ್ಬೋದು ಅಪ್ ಟು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತೇನಕ್ಕಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಿನ್ನೆ ಎಲ್ಲರೂ ನ್ಯೂಸು ಮತ್ತು ಇನ್ಸ್ಟಾ ಪೋಸ್ಟ್ಗಳಿಗೆಲ್ಲ ನೋಡಿತ್ತು ಅಂದ್ಕೊತೀನಿ. ಸೊ ಹೊಸ GST ಸ್ಲ್ಯಾಬ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಳೇದನ್ನೆಲ್ಲ ರಿಮೂವ್ ಮಾಡಿ ಇವಾಗ ಜಸ್ಟ್ 2 ಮಾತ್ರ ಮಾಡಿದ್ದಾರೆ. ಸೊ ಎಲ್ಲ ಡೊಮೇನಲ್ಲಿ ಕೂಡ ಆ ಥರ ಮಾಡಿದ್ದಾರೆ. ಬಟ್ ನಮ್ಮ ಬೈಕಿಂದ್ರಲ್ಲಿ ಯಾವ ಥರ ಏನು ಮಾಡಿದ್ದಾರೆ ಚೇಂಜಸ್ ಅಂತ ಹೇಳ್ತೀನಿ. ಸೊ ಹೊಸ GST ಸ್ಲ್ಯಾಬಿಂದ ಏನಾದರೂ ರೆಡ್ಯೂಸ್ ಆಗುತ್ತಾ, ಇಲ್ಲ ಪ್ರೈಸ್ ಏನಾದರೂ ಜಾಸ್ತಿ ಆಗಿದೆ ಅಂತ ನೋಡೋಣ. ಸೊ ಯಾರಾದರೂ ಎಕ್ಸ್ಪಲ್ಸ್ ತೊಗೊಬೇಕಂತ ಇದ್ದರೆ ಅವ್ರಿಗೇನಾದರೂ ಆಫರ್ ಏನಾದರೂ ಆಗುತ್ತಾ ಅಂತ ನೋಡೋಣ, ಬಂದು ಹೇಳ್ತೀನಿ. ನಿನ್ನೆ ಈವ್ನಿಂಗು ಸೆಂಟ್ರಲ್ ಗೌರ್ಮೆಂಟ್ ಅವರು ಹಳೆ GST ಸ್ಲ್ಯಾಬ್ ಎಲ್ಲ ತೆಗೆದು ಹೊಸ್ದಾಗಿ 2 ಮಾತ್ರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮೊದಲಿದ್ದ ಥರ 40% GST ಇಲ್ಲ ಇವಾಗ 2 ವೀಲರ್ಸ್ಗೆ. ಅದರಲ್ಲಿ 2 ಕೆಟಗರಿ ಮಾಡಿದ್ದಾರೆ. ಒಂದು 18% GST ಮತ್ತು ಇನ್ನೊಂದು ಲಕ್ಸುರಿ ಅಂದರೆ 40% GST ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮೊದಲೆಲ್ಲ ಟೋಟಲ್ ಎಲ್ಲ ವೆಹಿಕಲ್ಸ್ಗೂ 40% ಇತ್ತು. ಅಂದರೆ 40% ಅಲ್ಲ, ಹತ್ರ 31% ಇತ್ತು. ಅಂದರೆ 28% ನಾರ್ಮಲ್ GST ಬಟ್ ಪ್ಲಸ್ ಸೆಸ್ ಅಂತೇಳಿ ಏನೋ 3% ಒಂದಿತ್ತು. ಸೊ ಇವಾಗ ಅದನ್ನೆಲ್ಲ ರಿಮೂವ್ ಮಾಡಿ ಜಸ್ಟ್ 2 ಮಾತ್ರ ಮಾಡಿದ್ದಾರೆ ಅಷ್ಟೇ. ಸೊ ಅದೇನಂದರೆ, ಯಾವ್ಯಾವ ಬೈಕು 350cc ಮತ್ತು 350cc ಕೆಳಗಡೆ ಬರುತ್ತೋ ಅವಕ್ಕೆಲ್ಲ ಒಂದು ಸ್ಲ್ಯಾಬು ಅಂದರೆ 28% ಇದು GSTನ ರಿಡ್ಯೂಸ್ ಮಾಡಿ 10% ರಿಡ್ಯೂಸ್ ಮಾಡಿ 18% ಮಾಡಿದ್ದಾರೆ. ಸೊ ನೀವು ಯಾವುದೇ ಬೈಕ್ ತೊಗೊಂಡ್ರು 350cc ಒಳಗಡೆ, ಸೊ ನಿಮಗೆ GST ಬರೋದು ಜಸ್ಟ್ 18% ಅಷ್ಟೇ. ಮತ್ತು ಇನ್ನೊಂದು ಏನಂದರೆ 350cc ಜಾಸ್ತಿ ಯಾವ್ಯಾವ ಬೈಕ್ಸ್ ಬರುತ್ತೋ ಅವಕ್ಕೆಲ್ಲವಕ್ಕೂ ಲಕ್ಸುರಿ ಐಟಮ್ಸ್ ಅಂತ ಕನ್ಸಿಡರ್ ಮಾಡಿ ಡೈರೆಕ್ಟ್ 40% GST ಹಾಕಿದ್ದಾರೆ. ಸೊ ಅಲ್ಲಿ ಅವರು ಯಾರ್ಯಾರು ಜಾಸ್ತಿ ಎಂಡು ಬೈಕ್ ತೊಗೊಬೇಕಂತಿದ್ರು ಅವರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ರೈಸ್ ಇನ್ಕ್ರೀಸ್ ಆದೇ ಆಗುತ್ತೆ. ಸೊ ರಿಲೇಟೆಡ್ ಟು ಎಕ್ಸ್ಪಲ್ಸ್ ಹೇಳ್ತೀನಿ ಯಾವ ಥರ ಅಂಥೇಳಿ. ಸೊ ನಂದು ಗಾಡಿ ಎಕ್ಸ್ಪಲ್ಸ್ 210 ಟಾಪ್ ಮಾಡೆಲ್ ಬಂದು ಇವಾಗ ಕರೆಂಟ್ಲಿ ಇರೋ ಎಕ್ಸ್ ಶೋರೂಮ್ ಆನ್ ರೋಡ್ ಅಲ್ಲ, ಎಕ್ಸ್ ಶೋರೂಮ್ ಬಂದು 1,85,000. ಓಕೆ, ಅಂದರೆ ಇನ್ಕ್ಲೂಡಿಂಗ್ GST ಎಲ್ಲ ಸೇರಿ, ಓಲ್ಡು ಸ್ಲ್ಯಾಬಿನ GST ಎಲ್ಲ ಸೇರಿ ಅಷ್ಟಿದೆ, 1,85,000. ಸೊ ಇವಾಗ ಹೊಸ GST ಸ್ಲ್ಯಾಬಿಂದ ಏನಾಗುತ್ತೆ ಅಂದರೆ 31% GST ರೆಡ್ಯೂಸ್ ಆಗಿ ಜಸ್ಟ್ 18% ಅಷ್ಟೇ. ಸೊ ಎಕ್ಸ್ ಶೋರೂಮ್ ಪ್ರೈಸಲ್ಲಿ 10,000ವರೆಗೂ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಇವಾಗ ಕರೆಂಟು ಪ್ರೈಸ್ ಇದು 1,85,000 ಎಕ್ಸ್ ಶೋರೂಮು. ಸೊ ಹೊಸ GST ಸ್ಲ್ಯಾಬಿಂದ ಅದು ಹತ್ರ ಒಂದು 10-11 ಸಾವಿರ ರೆಡ್ಯೂಸ್ ಆಗುತ್ತೆ. 1,75,000 ಇಲ್ಲ 74,000ಗೆ ನಿಮಗೆ ಬೇಸ್ ಮಾಡೆಲ್ ಸಿಕ್ಬಿಡುತ್ತೆ. ಅಂದರೆ ಟಾಪ್ ಮಾಡೆಲ್ ಸಿಕ್ಬಿಡುತ್ತೆ. ಬೇಸ್ ಮಾಡೆಲ್ ಪ್ರೈಸಿಗೆ ಟಾಪ್ ಮಾಡೆಲ್ ಸಿಗುತ್ತೆ. ಇನ್ನು ಬೇಸ್ ಮಾಡೆಲ್ ಪ್ರೈಸ್ 1,75,000 ಇದ್ದಿದ್ದು ಅದು ಹತ್ರ 1,64,000ವರೆಗೂ ರೆಡ್ಯೂಸ್ ಆಗುತ್ತೆ. ಸೊ ಅದರಲ್ಲಿ ಕೂಡ ನಿಮಗೆ 10,000 ಡಿಸ್ಕೌಂಟ್ ಸಿಗುತ್ತೆ. ಸೊ 350cc ಒಳಗಡೆ ಅಂದರೆ ಮಿಡಲ್ ಕ್ಲಾಸ್ ಬೈಕ್ ನಮ್ಮಂಥವ್ರು ಯಾರ್ಯಾರು ಬೈಕ್ ತೊಗೊಬೇಕಂತಿದ್ರೆ ಅವ್ರಿಗೆಲ್ಲ ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಆದರೆ ಇನ್ನೊಂದು ಪ್ರಾಬ್ಲಮ್ ಇದೆ. ಏನು ಅಂದರೆ, ಸೊ ಯಾರಾದರೂ ಇವಾಗ 350cc ಒಳಗಡೆ ಬೈಕ್ಸ್ ಇದ್ದಾವೆ, ಸೊ ನಾನು ಅಪ್ಗ್ರೇಡ್ ಮಾಡ್ಕೊಬೇಕು, ಒಂದು 450cc ಇಲ್ಲ 390 ಅಂತ ಇದ್ದರೆ ಅವರಿಗೆ ಸ್ವಲ್ಪ GST ಜಾಸ್ತಿ ಆಗುತ್ತೆ. ಯಾಕಂದರೆ ಎಬೋವ್ 350cc ಇರೋ ವೆಹಿಕಲ್ಸಿಗೆಲ್ಲ GST ಸ್ಲ್ಯಾಬ್ ಬಂದುಬಿಟ್ಟು 40%. ಅಂದರೆ ಅವರು ಲಕ್ಸುರಿ ಐಟಮ್ ಅಂತ ಕನ್ಸಿಡರ್ ಮಾಡಿ GSTನೂ ಜಾಸ್ತಿ ಹಾಕಿದ್ದಾರೆ. ಸೊ ಎಕ್ಸಾಂಪಲ್ ಈ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಬೇಸ್ ಮಾಡೆಲ್ ಪ್ರೈಸ್ 2,85,000 ಎಕ್ಸ್ ಶೋರೂಮು ಹಳೆಯದು. ಬಟ್ ಹೊಸ GST ಸ್ಲ್ಯಾಬ್ ಪ್ರಕಾರ ಅದೊಂದು ಅರೌಂಡ್ 20,000 ಜಾಸ್ತಿ ಆಗಿ ನಿಮಗೆ 3 ಲ್ಯಾಕ್ವರೆಗೂ ಆಗಿಬಿಡುತ್ತೆ. 3,05,000ವರೆಗೂ ಆಗುತ್ತೆ. ಸೊ ಅಲ್ಲಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ನಮ್ಮಂಥವರೆಲ್ಲ ಯಾರ್ಯಾರು ಎಕ್ಸ್ಪಲ್ ತೊಗೊಬೇಕಂತಿದ್ರೆ ಅವರಿಗೆಲ್ಲ ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಇದು ಆರಾಮ 10,000ವರೆಗೂ ಸೇವ್ ಮಾಡ್ಬೋದು ಅಪ್ ಟು. ನನ್ನ ಪ್ರಕಾರ 10,000ವರೆಗೂ ಬರುತ್ತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಒಂದು ಸರಿ ಪ್ರೈಸ್ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೆಪ್ಟೆಂಬರ್ 22 ಎಲ್ಲ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಯಾರಾದರೂ ಹೊಸ ಗಾಡಿ ತೊಗೊಬೇಕು, ಎಕ್ಸ್ಪಲ್ಸ್ ತೊಗೊಬೇಕಂತ ಇದ್ದರೆ ಹಬ್ಬಕ್ಕೆ, ದೀಪಾವಳಿಗೆಲ್ಲ ದಸರಾಗೆ ತುಂಬ ಒಳ್ಳೆ ಆಫರ್ ಇರುತ್ತೆ. ನೋಡಿ ತೊಗೊಳ್ಳಿ, ಸೇಫಾಗಿ ರೈಡ್ ಮಾಡಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಆನ್ಸರ್ ಮಾಡ್ತೀನಿ. ಸೊ ಇದೇ ಥರ ವೀಡಿಯೋಗೆ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ.
ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.